ಹಾಯ್ ಗೈಸ್, ಇವತ್ತು ಕಾಲೇಜ್ ರಜಾ ಆಯಿತು. ಈದ್ ಮಿಲಾದ್ ಅಂದ್ಬಿಟ್ಟು ಕಾಲೇಜ್ ರಜಾ ಕೊಟ್ಟಿದ್ರು. ಅದಕ್ಕೆ ಸ್ವಲ್ಪ ಲೇಟಾಗಿ ಎದ್ಬಿಟ್ಟು ಟೀ ಕುಡಿದ್ಬಿಟ್ಟು ಏನು ಮಾಡೋದು ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ದಾಗ ನೈಟ್ ಸಾಂಬಾರು ಮಾಡೋಕ್ಕೆ ಸೊಪ್ಪು ಕಿತ್ಕೊಬಂದು ಹೊಲ್ತಕ್ಕೆ ಹೋಗ್ಬಿಟ್ಟು ನಾನು ಮತ್ತು ನಮ್ಮ ಅಕ್ಕ. ಆಮೇಲೆ ಮನೆಗೆ ಬಂದು ನೋಡ್ರೆ ಹಣ್ಣುಗಳೆಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಕಸ್ಟರ್ಡ್ ಫ್ರೂಟ್ ಮಾಡಿದೆ ಗೈಸ್. ನಾನು ಕಸ್ಟರ್ಡ್ ಫ್ರೂಟ್ ಮಾಡಿ ತೊಗೊಂಡೋಗ್ಬಿಟ್ಟು ನಮ್ಮ ಅಮ್ಮಂಗೆ ಕೊಟ್ಟರೆ ನಮ್ಮಮ್ಮ ಏನಂದ್ರು ನೋಡಿ. ಹಾಂ, ಸ್ವಲ್ಪ ಸಕ್ಕರೆ ಹಾಕ್ಬೇಕಾ? ಸಿಹಿ ಇಲ್ಲ. ಸ್ಟೇಟ್ ಫ್ರೂಟ್ಸ್ ಅನ್ನು ನಾನು ಏನು ಮಾಡಲ್ಲ. ಆಯ್ತು, ಹಾಕಲ್ಲ, ಹೇಳಮ್ಮ. ನಮ್ಮಮ್ಮ ತಪ್ಪಾಗ ಅನ್ನೋದು ನಾನು ವಿಡಿಯೋ ಅಪ್ಲೋಡ್ ಮಾಡ್ಬಿಡ್ತೀನಿ ಅನ್ನೋ ಭಯ ಗೈಸ್. ಅದಕ್ಕೆ ನಮ್ಮಮ್ಮ ಹೇಳ್ತಾನೆ ಇಲ್ಲ. ನನ್ನ ತಂಗಿಗೆ ಹುಷಾರಿಲ್ಲ, ಅದಕ್ಕೆ ಡಾಕ್ಟರ್ ಹತ್ರ ಕರ್ಕೊಂಡೋದ್ರು. ಡಾಕ್ಟ್ರು ಸ್ವಲ್ಪ ಮಾತ್ರೆ ಬರ್ಕೊಟ್ರು. ಆ ಮಾತ್ರೆನ ಊಟದ ಜೊತೆ ನುಂಗಿಸ್ತಾ ಇದ್ದೀವಿ. ನಾನು ಮತ್ತು ನಮ್ಮ ಅಕ್ಕ ನಮ್ಮ ಮಾಮನ ಮನೆಗೆ ಹೋಗ್ಬೇಕಾಗಿತ್ತು. ಅದಕ್ಕೆ ಬ್ಯಾಕ್ ಪ್ಯಾಕ್ ರೆಡಿ ಮಾಡಿಕೊಂಡು ಆಮೇಲೆ ಪಾನಿಪುರಿ ತಿನ್ನಬೇಕು ಅನ್ನಿಸ್ತಾಯಿತ್ತು ಅಂದ್ಬಿಟ್ಟು ರಾಮಳ್ಳಿಗೆ ಹೋಗ್ಬಿಟ್ಟು ಅವ್ರು ಪಾನಿಪುರಿ ತೊಗೊಬಂದು ಮನೆಗೆ ಪಾನಿಪುರಿ ತಂದ್ಬಿಟ್ಟು ಮಸಾಲೆ ಮಾಡ್ಕೊಂಡು ತಿಂದೋ ಗೈಸ್ ಎಲ್ಲರೂ ಫ್ಯಾಮಿಲಿ ಜೊತೆ. ಆಮೇಲೆ ನಮ್ಮ ಮಾಮ ಬಂದಿದ್ರು ಊರಿಗೆ ಕರ್ಕೊಂಡು ಹೋಗೋಕ್ಕೆ, ನನ್ನ ಮತ್ತು ನಮ್ಮ ಅಕ್ಕನ. ಅದಕ್ಕೆ ಬ್ಯಾಕ್ ಪ್ಯಾಕ್ ಎಲ್ಲ ರೆಡಿ ಮಾಡ್ಕೊಂಡು ರೆಡಿ ಆಗಿದ್ದು. ನಾನು ಮತ್ತು ನಮ್ಮ ಅಕ್ಕ ನಮ್ಮ ಮಾಮನ ಜೊತೆ ಓದೋ ಗೈಸ್. ಇವತ್ತಾಗಿತ್ತು ಇದಿಷ್ಟು ಬ್ಲಾಗ್. ಮತ್ತೆ ಸಿಗುವ ನಾಳೆ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.